ಸಂಪರ್ಕ ಹಾಗೂ ಪ್ರವಾಸೋದ್ಯಮ ವಲಯಕ್ಕೆ ಪ್ರೋತ್ಸಾಹ ಕಲ್ಪಿಸುವ ಭಾಗವಾಗಿ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರು ಇಂದು ಜಮ್ಮುವಿನ ತಾವಿ ರೈಲು ನಿಲ್ದಾಣದಿಂದ ವಿಸ್ತೃತ ಶ್ರೀನಗರ ಜಮ್ಮು ವಂದೇ ಭಾರತ್ ಎಕ್ಸ್‌ಪ್ರೆಸ್ ರೈಲು ಸೇವೆಗೆ ಚಾಲನೆ ನೀಡಿದರು. ಶ್ರೀನಗರದಿಂದ ಶ್ರೀ ಮಾತಾ ವೈಷ್ಣೋದೇವಿ ಕತ್ರಾದವರೆಗೆ ಸಂಚರಿಸುತ್ತಿದ್ದ ಈ ರೈಲು ಈಗ ಜಮ್ಮುವಿನ ತಾವಿವರೆಗೆ ಸಂಚರಿಸಲಿದೆ. ಕೇಂದ್ರ ಸಚಿವ ಜಿತೇಂದ್ರ ಸಿಂಗ್, ಜಮ್ಮು ಕಾಶ್ಮೀರ ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ಸಮಾರಂಭದಲ್ಲಿ ಉಪಸ್ಥಿತರಿದ್ದರು. ವಿಸ್ತೃತ ಮಾರ್ಗದಲ್ಲಿ ನಿಗದಿತ ಸೇವೆಗಳು ಶನಿವಾರದಿಂದ ಆರಂಭಗೊಳ್ಳಲಿವೆ. ರೈಲು 8 ಬೋಗಿಗಳ ಬದಲು 20 ಬೋಗಿಗಳೊಂದಿಗೆ ಕಾರ್ಯನಿರ್ವಹಿಸಲಿದೆ. ಈ ಮೂಲಕ ಸಾಮರ್ಥ್ಯ, ಸಂಪರ್ಕ ಮತ್ತು ಸೌಕರ್ಯವನ್ನು ಗಮನಾರ್ಹವಾಗಿ ಹೆಚ್ಚಿಸಲಾಗಿದೆ. ಈ ರೈಲು ವಿಸ್ತರಣೆಯು ಹೆಚ್ಚಿನ ಪ್ರವಾಸಿಗರಿಗೆ ಶ್ರೀನಗರ ಮತ್ತು ಹತ್ತಿರದ ಆಕರ್ಷಕ ತಾಣಗಳನ್ನು ವೀಕ್ಷಿಸಲು ಅನುವು ಮಾಡಿಕೊಡುತ್ತದೆ. ವಂದೇ ಭಾರತ್ ರೈಲಿನ ವಿಸ್ತರಣೆಯೊಂದಿಗೆ ಪ್ರಯಾಣಿಕರು ಜಮ್ಮು ಮತ್ತು ಶ್ರೀನಗರ ನಡುವೆ 5 ಗಂಟೆಗಳಿಗಿಂತ ಕಡಿಮೆ ಅವಧಿಯಲ್ಲಿ ಪ್ರಯಾಣಿಸಬಹುದಾಗಿದೆ. ಸೆಮಿ ಹೈಸ್ಪೀಡ್ ವಂದೇ ಭಾರತ್ ರೈಲುಗಳು ಆಧುನಿಕ ಪ್ರಯಾಣಿಕರ ಸೌಲಭ್ಯಗಳನ್ನು ಹೊಂದಿದ್ದು, ರಮಣೀಯ ಕಾಶ್ಮೀರ ಕಣಿವೆಯ ಮೂಲಕ ವೇಗ, ಆರಾಮದಾಯಕ ಪ್ರಯಾಣವನ್ನು ಕಲ್ಪಿಸುತ್ತದೆ. ಸವಾಲಿನ ಭೂಪ್ರದೇಶ ಹಾಗೂ ತೀವ್ರ ಶೀತ ಪರಿಸ್ಥಿತಿಗಳಲ್ಲಿ ಕಾರ್ಯನಿರ್ವಹಿಸಲು ರೈಲನ್ನು ವಿಶೇಷವಾಗಿ ವಿನ್ಯಾಸಗೊಳಿಸಲಾಗಿದೆ. श्रीनगर से जम्मू तवी तक सीधी रेल सेवा प्रदान करेगी, जिससे कटरा स्टेशन पर भी ठहराव होगा।